ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 11, 2026ರಂದು ಮೈಸೂರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 79ನೇ ಪೊಲಿಟಿಕಲ್ ಮಾರ್ಚ್ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮ ಉದ್ಘಾಟನೆ ಕೆಆರ್ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ವಿಧಾನಸಭೆ, ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳು ಟಿ ಖಾದರ್, ಆರೋಗ್ಯ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ಕೆ.ವಿ. ಪ್ರಭಾಕರ್, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರು ಹಾಗೂ ಹಿರಿಯ ಪತ್ರಕರ್ತರು ಪ್ರೊಫೆಸರ್ ಮಲ್ಲಿಕಾ ಘಂಟಿ, ವಿಶ್ರಾಂತ ಕುಲಪತಿಗಳು ಹಾಗೂ ಪ್ರಸಿದ್ಧ ಲೇಖಕ ಹಾಗೂ ಡಾಕ್ಟರ್ ವಿಜಯಕುಮಾರ್, ಡಾಕ್ಟರ್ ತಿಮ್ಮಯ್ಯ, ಆರ್ ಮೂರ್ತಿ, ಅಬ್ದುಲ್ಲಾ, ಆಶಾ ಕೆಂಪರಾಜು, ಪುಷ್ಪಲತಾ, ಚಿಕ್ಕಣ್ಣ, ಎನ್ ಭಾಸ್ಕರ್, ಎಪಿಎಂಸಿ ಬಸವರಾಜು, ಸಿದ್ದಯ್ಯ, ಎಂ ಶಿವಣ್ಣ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸ್ಥಳ ಕಾಂಗ್ರೆಸ್ ಭವನ, ಮೈಸೂರು. ರಮೇಶ್ ಕುಮಾರ್ ಅಂತವರು ಮೌಲ್ಯಯುತ ರಾಜಕಾರಣಕ್ಕೆ, ನೈತಿಕ ರಾಜಕಾರಣಕ್ಕೆ ಭಾರಿ ದೊಡ್ಡ ಹೆಗ್ಗುರುತಾಗಿರುವಂತ ರಮೇಶ್ ಕುಮಾರ್ ಅವರು. ಮತ್ತೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಇಂದ ಬೆಳೆದು ಬಂದಂತ ನಮ್ಮ ಆರೋಗ್ಯ ಸಚಿವರಾದಂತ ಟಿ ಖಾದರ್ ಅವರು. ಮತ್ತೆ ಕರ್ನಾಟಕದಲ್ಲಿ ಪ್ರಗತಿಪರ ಚಳವಳಿ ಮತ್ತು ಮಹಿಳಾ ಹೋರಾಟದಲ್ಲಿ ಭಾರಿ ದೊಡ್ಡ ಮಟ್ಟದ ಹೆಸರು ಮಾಡಿದಂತವರು. ಮತ್ತೆ ಹಲವಾರು ಕವನಗಳು, ಕಾದಂಬರಿಗಳು, ಸಾಹಿತ್ಯವನ್ನು ರಚನೆ ಮಾಡಿದಂತವರು, ಕುಲಪತಿಯ ಕೆಲಸ ಮಾಡಿದಂತವರು ಪ್ರೊಫೆಸರ್ ಮಲ್ಲಿಕಾ ಘಂಟಿ ಅವರು. ಅಷ್ಟೇ ಅಲ್ಲದೆ ಸುಮಾರು 35 ವರ್ಷಗಳಿಂದ ಹಲವಾರು ರಾಷ್ಟ್ರೀಯ ಪತ್ರಿಕೆ, ರಾಜ್ಯ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಂತವರು. ಪತ್ರಿಕೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಇಡೀ ಅವರು ಪ್ರತಿಪಕ್ಷ ಶಿವಣ್ಣವರು ಹೇಳಿದಂಗೆ ಮುಖ್ಯಮಂತ್ರಿಗಳಾಗಿ ಇಂಥ ಹಲವಾರು ವಿಚಾರಗಳಲ್ಲಿ ಒಂದು ದಿನನೂ ಕೂಡ, ಒಂದು ನಿಮಿಷನೂ ಕೂಡ ಪತ್ರಿಕೆಯ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳನ್ನ ಅತ್ಯಂತ ಕಣ್ಗಾವು ರೀತಿ ಕಾಯ್ದಂತ ಒಬ್ಬ ಧೀಮಂತ ಪ್ರಾಮಾಣಿಕ ಹಿರಿಯ ಪತ್ರಕರ್ತರು, ಮಾಧ್ಯಮ ಸಲಹೆಗಾರ ಕೆಲಸ ಮಾಡಿದಂತ ಕೆ.ವಿ. ಪ್ರಭಾಕರ್. ಸಿದ್ದರಾಮಯ್ಯನವರು ನಿಲ್ಲಿಸಿದವರಲ್ಲ. ಸಿದ್ದರಾಮಯ್ಯನವರಿಗೆ ಖುಷಿಯಾಗಿ ಶಿವಕುಮಾರ್ ಅವರ ಹೆಸರು ಹೇಳಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಶಿವಕುಮಾರ್ನೀಗ ರಕ್ಷಿಸಬೇಕಾಗಿದೆ. ತಂದಾಗೋಯ್ತು ಅಂತ ಇರಂಗಿಲ್ಲ. ಅವ್ರು ಇರುವಂತ ಮನುಷ್ಯನೂ ಅಲ್ಲ, ಅಂತಹ ಸಣ್ಣ ಮನುಷ್ಯ ಅಲ್ಲ ಅವರು. ನಾನು ಅಷ್ಟು ದೊಡ್ಡ ಸ್ಥಾನಕ್ಕೆ ಯಾಕೆ ಹೋಗುದು? ನಮ್ಮಲ್ಲಿ ಇಬ್ಬರು ಇದ್ದಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇವೆ, ಮೂರ್ತಿ ಮತ್ತು ವಿಜಯ್ ಕುಮಾರ್. ನಾನು ಯಾವಾಗ ಮಂತ್ರಿ ಬಂದಿದ್ದೇನೆ ಕಾಂಗ್ರೆಸ್ ಇಂದ ಈ ಮೈಸೂರಿಗೆ, ಇವರೇ ಅಧ್ಯಕ್ಷರಾಗಿದ್ದ. ಅವರಿಗಿಂತ ಕೂಡ ಇವ್ರಿಗೇನು ಕೂಡ ಆಗಲೂ ಕೂಡ ಇದರಲ್ಲಿ ಆದ್ರೂ ಕೂಡ ಯಾವುದೇ ಒಂದು ಅಪಸ್ವರ ಇಲ್ಲದೆ ನಮ್ಗೆ ಅದಾಗ್ಲಿಲ್ಲ, ನಮ್ಗೆ ಇದಾಗ್ಲಿಲ್ಲ, ನಮ್ಗೆ ಏನ್ ಕೂಡ ಅವ್ರು ಎರಡು ಮುಖ್ಯಮಂತ್ರಿಯ ಊರಲ್ಲಿ ಇದ್ದವರು, ಇಬ್ರು ಎರಡು ನವದೆಹಲಿ ಕೂಡ ಇದ್ದವರು. ಅಷ್ಟಲ್ಲ, ಪ್ರತಿಪಕ್ಷ ನಾಯಕರಾಗಿದ್ದಾಗ ಹೋಗಿ ಅವರದ್ದು ಕೂತ್ಕೊಂಡು ಆಗ್ಲೇಬೇಕಾದ ಅಡ್ಡಿ ಇದ್ರೆ ಇವ್ರು ಏನ್ ಕೂಡ ಇವತ್ತು ಆಗುವಂತ ಅವಕಾಶ ಆಗಿದೆ. ಆದ್ರೆ ಅದಕ್ಕಿಂತ ಮಿಗಿಲಿ ಪಕ್ಷ ಕಟ್ಟಲಿಕ್ಕೆ ಇವತ್ತು ಅವ್ರ ನೇತೃತ್ವ ಇದೆಲ್ಲರೂ ಕೂಡ ನಮ್ಗೆಲ್ಲ ಯುವಕರಿಗೆ, ನಮ್ಗೆಲ್ಲ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಆದ ಕಾರಣ ಈಗಾಗಲೇ ರಮೇಶ್ ಕುಮಾರ್ ಜಿ ಅವರು ಹೇಳಿದಾಗೆ ಅವರ ವಿಶೇಷದ ಅನುಭವ, ನಾನು ಹುಟ್ಟುವ ಮುಂಚೆಯೇ ಅವ್ರ ರಾಜಕೀಯದಲ್ಲಿ ಇದ್ದುಕೊಂಡು ಆವತ್ತಿನ ಕಾಲದ ರಾಜಕೀಯ ಎಲ್ಲ ನೋಡಿಕೊಂಡು ಇವತ್ತಿಗೂ ಕೂಡ ಅವರು ವಿಶಿಷ್ಟವಾದ ಗೌರವ ಇಟ್ಕೊಂಡು ಬಂದಿದ್ರೆ ರಮೇಶ್ ಕುಮಾರ್ ಅಂತ ರಾಜಕಾರಣಗಳು ಕೆಲವರಲ್ಲೇ ಕೆಲವು ನನಗೆ ಸಿಗ್ಲಿಕ್ಕೆ ಸಾಧ್ಯ ಹೋಗ್ತಿರುವಂತವ್ರು. ಅದಕ್ಕೆ ನಾವು ಇಂತಹ ನಾಯಕರ ಪಕ್ಷದಲ್ಲಿ ಇದ್ದದ್ದು ನಮ್ಗೆಲ್ಲ ಯುವಕರಿಗೆ ದೊಡ್ಡ ಮಟ್ಟದ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ. ಅದನ್ನ ಈಗಾಗಲೇ ಹೇಳಿದಾಗೆ ಬಹುಶಃ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಹುಶಃ ರಮೇಶ್ ಕುಮಾರ್ ಹೇಳಿದಾಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು, ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ ಒಟ್ಟಾಗಿ ಸಂವಿಧಾನ ಬದ್ಧಕ್ಕೆ ಅನುಗುಣವಾಗಿ ರಾಹುಲ್ ಗಾಂಧಿ ಅವರು ಏನು ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಂತ ಪ್ರತಿಯೊಬ್ಬರ ಕನಸಿದೆ. ಆ ಕನಸಿಗಾಗಿ ನಾವು ಅಲ್ಲಿ ಹೋರಾಟ ಮಾಡಬೇಕು. ಇಲ್ಲಿ ಬಹುಶಃ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಏನು ಸರ್ಕಾರದ ಯೋಜನೆ ಇದೆಯಾ ಅದನ್ನು ತಲುಪಡೆಗೆ ಮುಟ್ಟಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಪ್ರಾಮಾಣಿಕೆಯನ್ನು ಒಂದು ಹೆಜ್ಜೆ ಹಾಕ್ತಿರಂತಲೇ ಇವತ್ತು ಪೊಲಿಟಿಕಲ್ ಮಾರ್ಚ್ ಅಂತ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಇವತ್ತು ನಮ್ಮ ಡಿ.ಸಿ.ಸಿ ಅವರು ತಾವು ಇಟ್ಟಿದ್ದೀರಿ. ತುರ್ತು ನಿಧಿಯ ಆ ಒಂದು ವಿಚಾರ ತಾವು ಇವತ್ತು ಏನಿದೆ, ತುರ್ತು ನಿಧಿಗೆ ಸಂಬಂಧಪಟ್ಟಾಗೆ ನಿಜವಾಗಿ ನಾನು ಅಭಿನಂದಿಸ್ತೇನೆ. ಬಹಳ ಅಗತ್ಯವಾದ ನನಗೆ ವಿಶ್ವಾಸ ಇದೆ
ನೀವಿಟ್ಟಂತ ಜಿಲ್ಲಾ ಕಾಂಗ್ರೆಸ್ಸಿಗರ ಆ ತುರ್ತು ನಿಧಿ ಸೇವೆ ಏನಿದೆಯಲ್ಲ, ಇದು ಇಡೀ ಜಿಲ್ಲೆಯ ಎಲ್ಲಾ ಬ್ಲಾಕ್ ಮತ್ತು ಎಲ್ಲಾ ವಿಧಾನಸಭಾ ಕ್ಷೇತ್ರ ಕೂಡ ಇವತ್ತು ಅದೊಂದು ಖಾತೆಯಿಂದಲೇ ಇವತ್ತು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು. ಅದಕ್ಕೆ ಖಂಡಿತವಾಗಿ ಪಕ್ಷ ಅಧ್ಯಕ್ಷ ಅಂತ ಹರಿಪ್ರಸಾದ್ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಈ ವರ್ಷ ನಾವೆಲ್ಲ ನಮ್ಮಷ್ಟೇ ಮಾಡಬೇಕು, ಏನಿಲ್ಲ ಒಂದು ನಿಯಮವನ್ನು ಮಾಡಿರುವಂತ ಅತಿ ಅಗತ್ಯ. ಯಾಕಂತ ಹೇಳಿದ್ರೆ ಬರೀ ಹುಷಾರಿಲ್ಲದ ಸಂದರ್ಭ ಅಲ್ಲ, ಮಕ್ಕಳು ಇವತ್ತು ಹೈಯೆಸ್ಟ್ ಮಾರ್ಕ್ ಪಡೆದಿದ್ದಾರೆ, ಫೀಸ್ ಕಟ್ಟಕ್ಕೆ ದುಡ್ಡು ಇರೋದಿಲ್ಲ. ಅವನೊಂದು ಸೈನ್ಸ್ ಅಲ್ಲಿ ಆಗ್ಬೇಕಾದ್ರೆ ಹೋಗಿ ತಗೊಂಡು ಆರ್ಟ್ಸ್ ಅಲ್ಲಿ ಹಾಕ್ತಾರೆ. ಅವ್ನು ಯಾಕಂದ್ರೆ ಬರೀ ಫೀಸ್ ಕಟ್ಟಲಿಕ್ಕೆ 30,000 ದುಡ್ಡಿಲ್ಲ ಅಂತ ಹೇಳಿಕೊಂಡು ಅವನನ್ನು ತಗೊಂಡೋಗಿ ಸೈನ್ಸ್ ಅಲ್ಲಿ ಹಾಕ್ತಿದ್ರೆ ಅವನು ನರ್ಸಿಂಗ್, ಫಿಸಿಯೋಥೆರಪಿ ಏನೊಂದಾಗಿ ಮುಂಚೆ ಹೋಗುವಂತ ಅವಕಾಶ ಆಗುತ್ತೆ. ಅವ್ರು BA ಕಲ್ತವ್ರ ಲೈಫ್ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. AI ಬಂದ ನಂತರ ಇನ್ನು BA ಕಲ್ತವ್ರಿಗೆ 10 ವರ್ಷದ ಕೆಲಸನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಆದ ಕಾರಣ ಶಿಕ್ಷಣಕ್ಕೆ ಸಂಬಂಧಂತೆ ಒತ್ತು ಕೊಡುವಂತ ಕೆಲಸ ತಾವು ಏನ್ ಮಾಡಿದ್ದೀರಾ, ನಾನು ನಿಮ್ಮ ವಿಶೇಷವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆ ಸಿಕ್ಕಾಕೊಂತೀರ ನಾನು ಎದುರ್ಕೊಂಡ್ಬಿಟ್ಟೆ ನಿಜವಾಗ್ಲು. ಆದ್ರೂ ಆಗಿದ್ದಾಗ್ಲಿ ಅಂತೇಳಿ ಫಸ್ಟ್ ಡೇ ಕಾವೇರಿಗೆ ಹೋದೆ. ಸರ್ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ಯಾರೋ ಮೈಸೂರಿನವ್ರು ಒಬ್ರು ಯಾವ್ದೋ ಟ್ರಾನ್ಸ್ಫರ್ ಚಿಕ್ಕಿ ಹಿಡ್ಕೊಂಡ್ ಬಂದಿದ್ರು. ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಾ ಇದ್ದು, ಅವರು ಸಿಕ್ಕಾಪಟ್ಟೆ ಬರೋದನ್ನ ಮಾಡ್ತಾರೆ, ಕೆನ್ನೆ ರಪ್ ಅಂತ ಬಂದ್ಬಿಟ್ರು. ನಾನು ಅಲ್ಲಿ ಇಲ್ಲಿ ನಾನು ಕತೆ ಮುಗೀತು, ಇಲ್ಲಿ ನಾನು ಕೆಲಸ ಮಾಡ್ದಂಗೆನೆ ನಾನು ಇನ್ನು ವಾಪಸ್ ಹೋಗಕ್ಕೆ ರೆಡಿ ಆಗ್ಬೇಕು ಅಂತ. ಆಮೇಲೆ ಸರ್ ಎರಡೇ ನಿಮಿಷ ಆದ್ಮೇಲೆ ಅವ್ನು ಕೆನ್ನೆ ಹಿಡ್ಕೊಂಡು ನಿಂತಿದ್ದ. ಆಮೇಲೆ ಎಲ್ಲದ ನೋಡವನು ಅಂತಂದ್ರು, ಇಲ್ಲಿ ಆಚೆ ನಿಂತಿದ್ದಾನೆ ಅಂತ ಬಾಯಿಗೆ ಒಳಗಡೆ ಅಂತಂದ್ರು. ಅವ್ನು ಕೆನ್ನೆ ಸೋರ್ಬಿಟ್ಟು ಜೋರಾಗಿ ಹೇಳ್ಬಿದ್ದ ಅಂತ. ಇಲ್ಲ ಬಿಡುತ್ತೆ, ಏನ್ ಹೇಳ್ಬಿದ್ದಿಲ್ಲ ಅಂತ ಕೊಡೋದು ಚೀಟಿ ಅಂತ. ಅಲ್ಲೇ ಆರ್ಡರ್ ಆಗ್ಬಿಟ್ಟು ಅವತ್ತು ನನಗೆ ಅರ್ಥ ಆಯ್ತು, ಸಿದ್ದರಾಮಯ್ಯ ಅವರ ಸಿಟ್ಟಿನ ಹಿಂದೆ ಒಂದು ಕಾರಣ ಇರುತ್ತೆ. ಆ ಕಾರಣದ ಹಿಂದೆ ರಮೇಶ್ ಕುಮಾರ್ ಸಾಹೇಬರು ಹೇಳಿದಂಗೆ ಒಂದು ಶ್ರಮಿಕ ವರ್ಗ ಇರುತ್ತೆ, ಒಂದು ನೊಂದವರು ಇರ್ತಾರೆ ಅಂತ. ಇವತ್ತು ಗ್ರಾಮ ಪಂಚಾಯಿತಿ ಮತ್ತು ನಗರ ಸಭೆಗಳಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಸಲಾತಿಯ ಮೂಲಕ ಫಲಾನುಭವಿಗಳಾದಂತ ಹೆಣ್ಮಕ್ಳು ಇವತ್ತು ಅವರು ರಾಜ್ಯವನ್ನ ಮುನ್ನಡೆಸುವಂತ ರಾಜಕೀಯ ವಿವೇಕವನ್ನ ಪಡ್ಕೊಂಡಾರ ಅನ್ನುವಂತ ಮಾತನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಅವಕಾಶ ಸಿಕ್ಕ ಹೆಣ್ಣು ಸಹ ಗಂಡಿನ ಹಾಗೆ ವಿಚಾರ ಮಾಡ್ಲಿಕ್ಕೆ, ಸಮಾಜದೊಳಗೆ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರ ಅವಧಿಯೊಳಗ, ಮೊದಲ ಅವಧಿಯೊಳಗ, ಎರಡನೇ ಅವಧಿಯೊಳಗ ಕೊಟ್ಟಂತ ಯೋಜನೆಗಳು ನಮ್ಮನ್ನ ಒಂದ್ ರೀತಿಯಾಗಿ ಸಬಲೀಕರಣಗೊಳಿಸಿದ್ವು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ ನಾನು. ಹೀಗಾಗಿ ಮಹಿಳೆಯರ ಈ ಸಬಲೀಕರಣಕ್ಕೆ ಆರ್ಥಿಕವಾದಂತ ಒಂದು ಆರ್ಥಿಕ ಮತ್ತು ಸಾಮಾಜಿಕವಾದಂತ ಶಕ್ತಿ ಬಂದಾಗ ಮಾತ್ರ ನಿಜವಾದ ಸಬಲೀಕರಣ ಸಾಧ್ಯ ಆಗತ್ತ. ಅದ್ರ ಜೊತೆಗೆ ಅವಕಾಶಗಳು ಹೆಚ್ಚು ಸಿಗಬೇಕು ಅನ್ನುವಂಥದ್ದನ್ನ ಸಮಾಜವಾದಿ ಸಿದ್ಧಾಂತದಿಂದ ಬಂದಂತ ಸಿದ್ದರಾಮಯ್ಯನವರಿಗೆ ಸಪ್ತ ಕ್ರಾಂತಿಯನ್ನ ಹೇಳಿದಂತ ಲೋಹೆ ಅವರ ಕ್ರಾಂತಿಯ ಮೊದಲ ವಿಚಾರವೇ ಹೆಣ್ಣು ಗಂಡಿನ ಮಧ್ಯದಲ್ಲಿರುವಂತ ತಾರತಮ್ಯತೆಯನ್ನು ನಿವಾರಣೆ ಮಾಡುವುದಾಗಿತ್ತು. ಈ ದೇಶದ ಬಹಳ ದೊಡ್ಡ ಅನಿಷ್ಟ ಏನು ಅಂತಂದ್ರೆ ಹೆಣ್ಣು ಮತ್ತು ಗಂಡಿನ ಮಧ್ಯದಲ್ಲಿರುವಂತ ಈ ಅನಿಷ್ಟ ಕಂದಕ ಇದೆಯಲ್ಲ, ಇದು ಬಹಳ ಪೂರ್ವದಿಂದ ಬಂದಂತದ್ದು. ಈ ಕಂದಕವನ್ನ ಮುಚ್ಚುವ ಕೆಲಸದ ಮೂಲಕವೇ ಈ ದೇಶದೊಳಗೆ ನಾವೇನಾದ್ರೂ ಹೊಸದನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ರಾಮಣ್ಣವರು ಲೋಹಿಯಾರು ಹೇಳಿದ್ರು. ಹೀಗಾಗಿ ಲೋಹಿಯಾ ಚಿಂತನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಜವಾದಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತ ಸಿದ್ದರಾಮಯ್ಯನವರಿಗೆ ಮಹಿಳಾ ಪರವಾದಂತ ಇಂತಹ ಯೋಜನೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ವಿನಃ ಇದ್ರ ಪೂರ್ವದಲ್ಲಿ ಎಲ್ಲ ರೀತಿಯಾಗಿತ್ತು, ಇಲ್ಲ ಅಂತ ಹೇಳೋದಲ್ಲ. ದೇವರಾಜ ಅರಸರನ್ನ ನಾನು ಸಮೀಪದಿಂದ ನೋಡೋದಲ್ಲ, ಸಣ್ಣಾಗಿದ್ರು ನೋಡುವ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ, ಬದಾಮಿಗೆ ಬಂದಾಗ ನಮ್ಮ ಅಪ್ಪನ ದೋತ್ರ ಹಿಡ್ಕೊಂಡು ಹೋಗಿ ನೋಡಿದ್ದೆ, ಇಷ್ಟೇ ಇದ್ದೆ. ಆದ್ರೆ ಅಜಾನ ಭಾವಚಿತ್ರ ಇದೆಯಲ್ಲ, ಅದು ನನ್ನ ಕಣ್ಣೊಳಗೆ ಅಚ್ಚಳಿದ ಉಳಿದಿತ್ತು. ಆದ್ರೆ ಅದರ ನಂತರ ನಾವು ರಾಜಕಾರಣದೊಳಗೆ ಏನಾದ್ರೂ ಅಂತಹ ಚಿತ್ರಗಳನ್ನ ಕೊನೆಯವರೆಗೆ ಉಳಿಸ್ಕೋಬೇಕಂದ್ರ ಅದು ಸಿದ್ದರಾಮಯ್ಯ ಅವರ ಚಿತ್ರ ಮಾತ್ರ ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.